ನನ್ನ ಪ್ರೀತಿಯ ರೈತ ಬಾಂಧವರೇ, ತಾಯಂದಿರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಹೊಲವನ್ನು, ನಿಮ್ಮ ಜಮೀನನ್ನು ನೆನಪಿಸಿಕೊಳ್ಳಿ. ಬೆವರು ಸುರಿಸಿ ಆ ಭೂಮಿ ತಾಯಿಯ ಮಡಿಲನ್ನು ಹದಗೊಳಿಸಿ ಸಾವಿರಾರು ಕನಸುಗಳನ್ನ ಹೊತ್ತು ಪ್ರತಿಯೊಂದು ಬೀಜವನ್ನು ಪ್ರೀತಿಯಿಂದ ಬಿತ್ತಿದ ಆ ದಿನ ನೆನಪಿದೆಯಾ? ದಿನಗಳು ಉರುಳಿದವು, ವಾರಗಳು ಕಳೆದವು, ಆದರೆ ನೀವು ಪ್ರೀತಿಯಿಂದ ಬಿತ್ತಿದ ಆ ಬೀಜ ಅದು ಮೊಳಕೆ ಒಡೆಯದೇ ಇಲ್ಲ. ಆ ನೋವು, ಆ ಹತಾಶೆ, ಆಕಾಶದ ಕಡೆ ನೋಡಿ ದೇವ್ರೇ ನನ್ನ ಬೀಜ ಯಾಕೆ ಬೆಳೆಯಲಿಲ್ಲ ಅಂತ ಮನಸ್ಸಲ್ಲೇ ಕೇಳಿಕೊಂಡ ಆ ಕ್ಷಣ, ಆ ನೋವು ಕೇವಲ ಒಬ್ಬ ರೈತನದಲ್ಲ, ಈ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ಅನ್ನದಾತನ ನೋವು. ನಿಮ್ಮ ನೋವು, ನನ್ನ ನೋವು. ಆದರೆ ಇನ್ನು ಆ ಚಿಂತೆ ಬೇಡ. ಆ ನೋವಿಗೆ, ಆ ಕಣ್ಣೀರಿಗೆ ಇವತ್ತು ನಾವೊಂದು ಅಂತ್ಯ ಹಾಡೋಣ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನರ್ಸರಿಯವರು ನಮ್ಮಿಂದ ಮುಚ್ಚಿಟ್ಟ ದೊಡ್ಡ ದೊಡ್ಡ ಕೃಷಿ ಕಂಪನಿಗಳು ಕೋಟಿಗಟ್ಲೆ ಲಾಭ ಮಾಡೋಕ್ಕೆ ಬಳಸಿದ ಆ ದೊಡ್ಡ ರಹಸ್ಯವನ್ನ ಇವತ್ತು ನಿಮ್ ಕೈಗಿಡ್ತಾ ಇದ್ದೀನಿ. ಈಗ ನಾನು ಹೇಳೋ ಮಾತನ್ನ, ಪ್ರತಿಯೊಂದು ಅಕ್ಷರವನ್ನು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬಿತ್ತನೆ ಮಾಡೋಕು ಮುಂಚೆ ನಿಮ್ಮ ಮನೆಯಲ್ಲೇ ಸಿಗುವ 3 ಸಾಮಾನ್ಯ ಪದಾರ್ಥಗಳಿಂದ ಮಾಡಿದ ಒಂದು ವಿಶೇಷ ನೀರಿನಲ್ಲಿ ನಿಮ್ಮ ಬೀಜಗಳನ್ನ ನೆನೆಸಿ. ಫಲಿತಾಂಶ ಏನು ಗೊತ್ತಾ? ಬರೋಬ್ಬರಿ 5 ಪಟ್ಟು ಹೆಚ್ಚು ಫಸಲು. ಹೌದು, ನೀವು ಕೇಳಿದ್ದು 100ಕ್ಕೆ 100 ಸತ್ಯ. 5 ಪಟ್ಟು. ಇದು ಹೇಗೆ ಸಾಧ್ಯ? ಇದನ್ನು ಮಂತ್ರನ, ತಂತ್ರನ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಇದರ ಹಿಂದಿರೋ ವಿಜ್ಞಾನವನ್ನ ಹೇಳ್ತೀನಿ. ಹಂಗಾದ್ರೆ ಇಂಥ ಒಂದು ಅದ್ಭುತ ಶಕ್ತಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ಉತ್ತರ ಎಲ್ಲೂ ಇಲ್ಲ, ನಮ್ಮ ಪ್ರಕೃತಿ ತಾಯಿಯ ಮಡಿಯಲ್ಲೇ ಇದೆ. ಬನ್ನಿ, ನಿಮಗೊಂದು ವಿಲೋ ಮರದ ಕಥೆ ಹೇಳ್ತೀನಿ. ಒಂದು ದಿನ ದೊಡ್ಡ ಬಿರುಗಾಳಿಗೆ ವಿಲೋ ಮರದ ಒಂದು ಕೊಂಬೆ ಪಟಾರಂತ ಮುರಿದು ನೆಲಕ್ಕೆ ಬಿದ್ದುಹೋಯ್ತು. ನೋಡಿದೋರೆಲ್ಲ ಅಯ್ಯೋ ಪಾಪ, ಈ ಕೊಂಬೆ ಕತೆ ಮುಗಿತು, ಇದು ಸತ್ತೇ ಹೋಯ್ತು ಅನ್ಕೊಂಡ್ರು. ಆದ್ರೆ ಪ್ರಕೃತಿ ತಾಯಿಯ ಚಮತ್ಕಾರವನ್ನ ನೋಡಿ, ಕೆಲವೇ ದಿನಗಳಲ್ಲಿ ಆ ಸತ್ತುಹೋದ ಅನ್ಕೊಂಡ ಕೊಂಬೆಯಿಂದಲೇ ಪುಟ್ಟ ಪುಟ್ಟ ಬಿಳಿಯ ಬೇರುಗಳು ಚಿಗುರಲು ಶುರುವಾದುವು. ನೋಡ್ತಾ ಇದ್ದ ಹಾಗೆ ಅದೇ ಕೊಂಬೆ ಒಂದು ಹೊಸ ಜೀವಂತ ಸಸಿಯಾಗಿ ಮತ್ತೆ ಚಿಗರಿತು. ಯಾರೂ ನೀರ್ ಹಾಕ್ಲಿಲ್ಲ, ಗೊಬ್ಬರನೂ ಹಾಕ್ಲಿಲ್ಲ, ಯಾರ ಸಹಾಯನೂ ಇಲ್ದೆ ತಾನಾಗೇ ಮತ್ತೆ ಜೀವ ಪಡ್ಕೊಡ್ತು. ವಿಜ್ಞಾನಿಗಳು ಇದರ ಬಗ್ಗೆ ಸಂಶೋಧನೆ ಮಾಡಿದಾಗಲೇ ಅವರಿಗೆ ಅಸಲಿ ಸತ್ಯ ಗೊತ್ತಾಗಿದ್ದು, ಆ ವಿಲೋ ಮರದ ಕೊಂಬೆಗಳಲ್ಲಿ IBA ಅಂತ ಒಂದು ನೈಸರ್ಗಿಕ ರಾಸಾಯನಿಕ ಶಕ್ತಿ ಇದೆ. ಇದೇ ರೂಟಿಂಗ್ ಹಾರ್ಮೋನ್ ಅಂತ ಹೇಳಿ ನರ್ಸರಿಯವರು ನಮ್ಮ ಕೈಲಿ ದುಬಾರಿ ದುಡ್ಡಿಸ್ಕೋತಾರೆ. ಯೋಚ್ನೆ ಮಾಡಿ, ಇಷ್ಟು ದಿನ ನಮ್ಮನ್ನ ಹೇಗೆ ಯಾಮಾರಿಸಿದ್ದಾರೆ ಅಂತ. ಸಾಮಾನ್ಯವಾಗಿ ಬೀಜಗಳು ಮೊಳಕೆ ಒಡೆಯದೇ ಇರೋದಕ್ಕೆ ಮುಖ್ಯವಾಗಿ 3 ಜನ ವಿಲನ್ಗಳು ಕಾರಣ. 1 ಶಿಲೀಂಧ್ರ ಅಂದ್ರೆ ಫಂಗಸ್, 2 ಸುಪ್ತಾವಸ್ಥೆ ಅಂದ್ರೆ ಬೀಜ ಆಳವಾದ ನಿದ್ದೆಯಲ್ಲಿರೋದು, ಮತ್ತು 3 ಮೊಳಕೆ ಒಡೆಯಕ್ಕೆ ಬೇಕಾದ ಶಕ್ತಿ ಇಲ್ಲದಿರೋದು. ಆದ್ರೆ ನಾವು ತಯಾರಿಸೋ ಈ ಮಾಂತ್ರಿಕ ನೀರಿದೆಯಲ್ಲ, ಈ 3 ವಿಲನ್ಗಳನ್ನ ಒಟ್ಟಿಗೆ ಹೊಡೆದೋಡಿಸುತ್ತೆ. ನಮ್ಮ ಮೊದಲನೇ ಅಸ್ತ್ರ ವಿಲೋಮರದಿಂದ ತಯಾರಿಸಿದ ನೀರು. ಇದ್ರಲ್ಲಿರುವ IBA ಶಕ್ತಿ ಬೀಜದ ಒಳಗೆ ಹೋಗಿ, ಬೇರುಗಳೇ ಎದ್ದೇಳಿ, ಕೆಲ್ಸಕ್ಕೆ ರೆಡಿಯಾಗಿ ಅಂತ ಹೇಳ್ದಂಗೆ. ಅಂದ್ರೆ ನಾವು ಬೀಜವನ್ನ ಮಣ್ಣಲ್ಲಿ ಹಾಕೋ ಮೊದಲೇ ಅದರ ಬೇರುಗಳು ಭೂಮಿಯೊಳಗೆ ಹೋಗೋಕೆ ಪೂರ್ತಿಯಾಗಿ ಸಿದ್ಧವಾಗಿರ್ತವೆ. ಈಗ ನೋಡಿ ಅಸ್ಲಿ ಮ್ಯಾಜಿಕ್. ನಮ್ಮ 2ನೇ ಪದಾರ್ಥ ಯಾವುದು ಗೊತ್ತಾ? ಆಸ್ಪಿರಿನ್. ಹೌದು, ನಂಬೋಕಾಗ್ತಾ ಇಲ್ವಾ? ನಾವು ತಲೆನೋವಿಗೆ ಅಂತ ನುಂಗುತ್ತೀವಲ್ಲ, ಅದೇ ಆಸ್ಪಿರಿನ್ ಮಾತ್ರೆ. ಇದರಲ್ಲಿರುವ ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋ ಅಂಶ ಬೀಜಕ್ಕೆ ಒಂದು ಅದ್ಭುತ ರಕ್ಷಾ ಕವಚವನ್ನ ಕೊಡುತ್ತೆ. ಅಮೆರಿಕದ ದೊಡ್ಡ ಕೃಷಿ ಸಂಶೋಧನಾ ಸಂಸ್ಥೆಯೇ ಹೇಳಿದೆ, ಇದು ಬೀಜಗಳಿಗೆ ಬರುವ ರೋಗಗಳನ್ನ ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಾಡುತ್ತೆ ಅಂತ. ಮತ್ತು 3ನೇದು ಹೈಡ್ರೋಜನ್ ಪೆರಾಕ್ಸೈಡ್. ಮೆಡಿಕಲ್ ಶಾಪ್ನಲ್ಲಿ ಸುಲಭವಾಗಿ ಸಿಗುತ್ತೆ. ಇದು ಕುಂಭಕರ್ಣನ ಹಾಗೆ ಮಲಗಿರೋ ಬೀಜವನ್ನ ಬಡಿದೆಬ್ಬಿಸುತ್ತೆ. ಇದು ಬೀಜದ ಮೇಲಿರೋ ಗಟ್ಟಿ ಕವಚವನ್ನ ಬೆಣ್ಣೆಯ ಹಾಗೆ ಮೃದುಗೊಳಿಸಿ ಒಳಗೆ ಆಮ್ಲಜನಕವನ್ನ ಪಂಪ್ ಮಾಡಿ, ಎದ್ದೇಳು, ನಿನ್ನ ಕೆಲ್ಸ ಶುರು ಮಾಡು ಅಂತ ಅದಕ್ಕೆ ಆಜ್ಞೆ ಕೊಡುತ್ತೆ. ಇದರ ಫಲಿತಾಂಶ ನೋಡಿದ್ರೆ ನೀವು ಬೆರಗಾಗ್ತೀರಾ. ಒಂದು ವೈಜ್ಞಾನಿಕ ಪ್ರಯೋಗದಲ್ಲಿ ಹಳೆಯ ಜೋಳದ ಬೀಜಗಳನ್ನ ಬರೀ ನೀರಿನಲ್ಲಿ ನೆನೆಸಿದಾಗ ಕೇವಲ 67% ಬೀಜಗಳು ಮೊಳಕೆ ಒಡೆದವು. ಆದ್ರೆ ನಮ್ಮ ಈ ದ್ರಾವಣದಲ್ಲಿ ನೆನೆಸಿದ ಮೇಲೆ ಬರೋಬ್ಬರಿ 95%, ಅಂದ್ರೆ 100ಕ್ಕೆ 95 ಬೀಜಗಳು. ನೋಡಿದ್ರಾ? ಇದು ಮ್ಯಾಜಿಕಲ್ಲ, ಪಕ್ಕಾ ಸೈನ್ಸ್. ಸರಿ, ಇಷ್ಟೆಲ್ಲ ಗೊತ್ತಾಯ್ತು. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ಮಾಂತ್ರಿಕ ನೀರನ್ನ ಮಾಡೋದ್ ಹೇಗೆ? ಬನ್ನಿ, ಹಂತ ಹಂತವಾಗಿ ಸರಳವಾಗಿ ಹೇಳ್ತೀನಿ, ಬರ್ಕೊಳ್ಳಿ. ಮೊದಲಿಗೆ 1 ಲೀಟರ್ ತಣ್ಣೀರು ತಗೊಳ್ಳಿ. ನೆನಪಿಡಿ, ತಣ್ಣೀರು. ಅದಕ್ಕೆ ಒಂದು 325 ಮಿಲಿಗ್ರಾಂ ಆಸ್ಪಿರಿನ್ ಮಾತ್ರೆಯನ್ನ ಚೆನ್ನಾಗಿ ಪುಡಿ ಮಾಡಿ ಹಾಕಿ ಪೂರ್ತಿಯಾಗಿ ಕರಗೋವರೆಗೂ ತಿರುಗಿಸಿ. ಆಮೇಲೆ 2 ದೊಡ್ಡ ಚಮಚ 3% ಹೈಡ್ರೋಜನ್ ಪೆರಾಕ್ಸೈಡ್ ಸೇರಿಸಿ. ನಿಮ್ಮ ಹತ್ರ ಬಿಲೋ ನೀರಿದ್ರೆ ಅದನ್ನೂ ಸೇರಿಸ್ಕೊಳ್ಬಹುದು,
ಇನ್ನಷ್ಟು ಒಳ್ಳೆಯದು. ಈಗ ಈ ಮಿಶ್ರಣದಲ್ಲಿ ನಿಮ್ಮ ಬೀಜಗಳನ್ನ ಹಾಕಿ 12ರಿಂದ 24 ಗಂಟೆ ನೆನೆಸಿ. ಆಮೇಲೆ ನಿಧಾನವಾಗಿ ತೊಳೆದು ತಕ್ಷಣವೇ ಬಿತ್ತನೆ ಮಾಡಿಬಿಡಿ. ಆದ್ರೆ 1 ನಿಮಿಷ. ಈಗ ನಾನು ಹೇಳೋ ಮಾತುಗಳನ್ನ ತುಂಬಾ ಎಚ್ಚರಿಕೆಯಿಂದ ಕೇಳಿ. ಇದು ಬಹಳ ಮುಖ್ಯ. ಯಾವತ್ತೂ ಬಿಸಿ ನೀರು ಬಳಸಲೇಬೇಡಿ. ನಾನು ಹೇಳಿದ ಅಳತೆಗಿಂತ ಜಾಸ್ತಿ ಪದಾರ್ಥಗಳನ್ನ ಹಾಕೋಕೆ ಹೋಗ್ಬೇಡಿ. 24 ಗಂಟೆಗಿಂತ 1 ನಿಮಿಷನೂ ಹೆಚ್ಚು ಹೊತ್ತು ಬೀಜಗಳನ್ನ ನೆನೆಸಬೇಡಿ. ಮತ್ತು ಲೋಹದ ಪಾತ್ರೆ ಬೇಡ, ಗಾಜು ಅಥವಾ ಪ್ಲಾಸ್ಟಿಕ್ ಪಾತ್ರೆ ಮಾತ್ರ ಬಳಸಿ. ಕೊನೆಯದಾಗಿ, ನೆನೆಸಿದ ಬೀಜಗಳನ್ನ ತಕ್ಷಣವೇ ಬಿತ್ತಬೇಕು, ತಡ ಮಾಡ್ಲೇಬಾರ್ದು. ನೋಡಿದ್ರಲ್ಲ, ಇಷ್ಟು ಸರಳವಾದ ವಿಜ್ಞಾನ ನಮ್ಮ ರೈತರ ಕೈಗೆ ಎಷ್ಟು ದೊಡ್ಡ ಶಕ್ತಿಯನ್ನ ಕೊಟ್ಟಿದೆ ಅಂತ. ಇನ್ನು ಮುಂದೆ ನಾವು ಯಾರ ಮುಂದೆನೂ ಕೈಚಾಚಿ ನಿಲ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಒಟ್ಟಾರೆಯಾಗಿ ಏನಾಯ್ತು? ವಿಲೋ ನೀರಿನಲ್ಲಿನ IBA ಬೇರುಗಳನ್ನ ಮೊದಲೇ ಸಿದ್ಧಪಡಿಸುತ್ತೆ. ಆಸ್ಪಿರಿನ್ ರೋಗಗಳ ವಿರುದ್ಧ ರಕ್ಷಾ ಕವಚ ಕೊಡುತ್ತೆ. ಹೈಡ್ರೋಜನ್ ಪೆರಾಕ್ಸೈಡ್ ನಿದ್ದೆ ಮಾಡ್ತಿರೋ ಬೀಜವನ್ನ ಎಬ್ಬಿಸಿ ಕೆಲ್ಸಕ್ಕೆ ಹಚ್ಚುತ್ತೆ. ಈ 3 ಶಕ್ತಿಗಳು ಒಂದಾದಾಗ ನಮಗೆ ಸಿಗೋದು ವೇಗವಾಗಿ, ಬಲಿಷ್ಠವಾಗಿ ಬೆಳೆಯೋ ಮತ್ತು ಅಧಿಕ ಇಳುವರಿ ಕೊಡುವಂಥ ಬೆಳೆ. ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೆಳೆ ತೆಗೆಯೋ ನಿಜವಾದ ಶಕ್ತಿ ಯಾವುದೇ ಕಂಪನಿಯ ದುಬಾರಿ ಬಾಟ್ಲಿಗಳಲ್ಲಿಲ್ಲ, ಪೌಡರ್ಗಳಲ್ಲಿಲ್ಲ. ಅದು ನಮ್ಮ ಪ್ರಕೃತಿಯಲ್ಲೇ ಇದೆ, ನಮ್ಮ ಮನೆಯಲ್ಲೇ ಇದೆ, ನಮ್ಮ ಜ್ಞಾನದಲ್ಲೇ ಇದೆ. ಇನ್ಮುಂದೆ ಆ ದೊಡ್ಡ ಕಂಪನಿಗಳಿಗೆ ನಾವು ಗುಲಾಮರಾಗೋದು ಬೇಡ. ಹಾಗಾದ್ರೆ ನನ್ನ ಅನ್ನದಾತರೆ, ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹೇಳಿ, ನಿಮ್ಮ ಮುಂದಿನ ಬೆಳೆಗೆ ಈ ಸರಳವಾದ ಆದ್ರೆ ಅತ್ಯಂತ ಶಕ್ತಿಯುತವಾದ ವಿಧಾನವನ್ನ ಬಳಸೋಕೆ ನೀವು ಸಿದ್ಧರಿದ್ದೀರಾ? ನಿಮ್ಮ ಉತ್ತರವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಒಂದೊಂದು ಅನುಭವವು ಬೇರೆ ಸಾವಿರಾರು ರೈತರಿಗೆ ದಾರಿದೀಪವಾಗಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ